ಬೆಂಗಳೂರು ನಗರದ ಗಂಗುಂಡನಹಳ್ಳಿ ನೈಸ್ ರಸ್ತೆ ಸಮೀಪದ ಶ್ರೀ ಮುನೇಶ್ವರ ಸ್ವಾಮಿ ಮತ್ತು ಚಾಮುಂಡೇಶ್ವರಿ ಸೇವಾ ಸಮಿತಿ ವತಿಯಿಂದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಜನ್ಮೋತ್ಸವ ಹಾಗೂ ವರ್ಧಂತಿ ಉತ್ಸವವನ್ನು ಭಕ್ತಿಭಾವದಿಂದ ವಿಜೃಂಭಣೆಯಿಂದ ಆಚರಿಸಲಾಯಿತು. ಉತ್ಸವದ ಅಂಗವಾಗಿ ಅಮ್ಮನವರಿಗೆ ವಿಶೇಷ ಬೆಣ್ಣೆ ಹಾಗೂ ಹೂವಿನ ಅಲಂಕಾರ ಮಾಡಲಾಗಿದ್ದು, ಸಾವಿರಾರು ಭಕ್ತರು ತಾಯಿ ದರ್ಶನ ಪಡೆದು ಆಶೀರ್ವಾದವನ್ನ ಪಡೆದರು. ಇದೇ ಸಂದರ್ಭದಲ್ಲಿ ವಿಶೇಷ ತಾಯಿ ಚಾಮುಂಡೇಶ್ವರಿ ಹೆಸರಲ್ಲಿ ಕೇಕ್ ಕತ್ತರಿಸಿ ಜನ್ಮೋತ್ಸವ ಆಚರಿಸಿ ಭಕ್ತರಿಗೆ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಪ್ರಸಾದ ವಿನಿಯೋಗ ವ್ಯವಸ್ಥೆ ಮಾಡಲಾಗಿತ್ತು. ಸಮಿತಿಯ ಆಯೋಜಕರಾದ ಹಾಗೂ ಅರ್ಚಕರಾದ ಸಿದ್ದಲಿಂಗಯ್ಯ, ಮೈಲಾರಯ್ಯ ಮತ್ತು ಅಂಜನಾಮೂರ್ತಿಯವರ ನೇತೃತ್ವದಲ್ಲಿ ಉತ್ಸವ ಯಶಸ್ವಿಯಾಗಿ ನಡೆಯಿತು. ನಮಸ್ಕಾರ. ತಾಯಿ ಚಾಮುಂಡೇಶ್ವರಿಯ ಜನ್ಮೋತ್ಸವ ಅಂತಂದರೆ ಭೂಮಿ ಹುಟ್ಟಾಗಿಂದ ಬಂದಿರೋದ್ರಿಂದ ಎಲ್ಲ ತಾಯಂದಿರಿಗೆ ಮತ್ತು ಏನು ಇವತ್ತು ಹೆಣ್ಮಕ್ಳು ಅಂತ ಹೇಳ್ತೀವಿ, ಇವತ್ತು ಹೆಣ್ಮಕ್ಳಿಗೆ ಒಂದು ಶಕ್ತಿಯಾಗಿ ನಿಂತಿರೋವಂಥದ್ದೇ ಒಬ್ಬಳು ತಾಯಿ ಚಾಮುಂಡೇಶ್ವರಿ. ಹಾಗಾಗಿ ಭೂಮಂಡಲದ ಮೇಲೆ, ಭೂಮಿ ಮೇಲೆ ಇರತಕ್ಕಂಥ ಎಲ್ಲ ಹೆಣ್ಮಕ್ಳಿಗೆ ಶಕ್ತಿ ಕೊಡಲಿ ಮತ್ತು ಎಲ್ಲ ಶತ್ರುಗಳನ್ನ ಸರ್ವನಾಶ ಮಾಡಲಿ, ಎಲ್ಲ ತಾಯಂದಿರಿಗೆ ಹೆಚ್ಚಿನ ಅವರಿಗೆ ದೈವಶಕ್ತಿ ಇರಲಿ ಅನ್ನೋಂತೆ ಈ ತಾಯಿಯ ಚಾಮುಂಡೇಶ್ವರಿ ಆಸ್ತಿ. ಯಾವಾಗಲೂ ಚಾಮುಂಡೇಶ್ವರಿಯಾಗೇ ಇರಲಿ, ಹೆಣ್ಣುಮಕ್ಕಳು ತನ್ನ ಸರ್ವಸ್ವವನ್ನು ಕಾಪಾಡಿಕೊಳ್ಳಿ, ತನ್ನ ಬಂಧು ಬಳಗವನ್ನು ಕಾಪಾಡಿಕೊಳ್ಳಿ. ಆ ಒಂದು ರೀತಿಯಲ್ಲಿ ಇವತ್ತು ಚಾಮುಂಡೇಶ್ವರಿಯ ಏನು ವದಂತಿ ಇದೆ ಅದು ಇಡೀ ಭೂಮಿ ಮೇಲಿನಂಥ ಎಲ್ಲ ಸರ್ವರಿಗೂ ತಾಯಿ ಆಶೀರ್ವಾದ ತಲುಪಲಿ ಅಂತ ನಾನು ಹೇಳ್ತಾ ಈ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಸರ್, ವಿಶೇಷವಾಗಿ ಕೇಕ್ ಕೂಡ ಕಟ್ ಮಾಡಿದ್ದೀರಾ, ಹಾಗೆ ಅನ್ನದಾಸೋಹ ಆರೋಗ್ಯ ಶಿಬಿರವನ್ನು ಕೂಡ ಇದು ಮಾಡಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ತಾಯಿನ ನೆನೆಬೇಕಂತಂದ್ರೆ ಮಲಗಿದ್ರು ಆ ಅಮ್ಮ ಕನಸಲ್ಲಿ ಇರ್ತಾಳಂತೆ. ಒಂದು ಸತಿ ಏನಾದರೂ ತಾಯಿ ಚಾಮುಂಡೇಶ್ವರಿ ಅಂತ ಕರೆದ್ರೆ ಎದುರಿಗೆ ಬಂದು ನಿಲ್ತಾಳೆ ಅಂತ ಇತಿಹಾಸ ಹೇಳ್ತಾ ಇದ್ದಾರೆ. ಹಾಗಾಗಿ ತಾಯಿ ಚಾಮುಂಡೇಶ್ವರಿ ಹತ್ರಲ್ಲಿ ರಕ್ತದಾನ ಮಾಡೋದು ಮತ್ತು ಹೆಲ್ತ್ ಕ್ಲಿನಿಕ್ ಮಾಡೋದು, ಕಣ್ಣಿನ ಪರೀಕ್ಷೆ ಮಾಡ್ತಾ ಇರೋದು, ಅನ್ನದಾನ ಮಾಡ್ತಾ ಇರೋದು, ಆಮೇಲೆ ಎಲ್ಲದಕ್ಕೂ ವಿಶೇಷವಾಗಿ ಇತಿಹಾಸನ ಮರಿಬಾರ್ದು ಅಂತಲೇ ತಾಯಿ ಚಾಮುಂಡೇಶ್ವರಿಯ ಮಹಿಮೆ ಎಂಬ ನಾಟಕವನ್ನು ಇವತ್ತು ಏರ್ಪಡಿಸಿದ್ದೀವಿ. ಹಾಗೂ ಇದ್ರ ಜೊತೆಲಿ ಎಲ್ಲ ವ್ಯವಸ್ಥಿತವಾದಂಥ ಅನ್ನದಾನ, ಏನು ಮಹಾದಾನ ಅಂತ ಹೇಳ್ತಾರೆ, ಅದು ಪೂರ್ಣವಾಗಿ 3 ದಿನ ನಿರಂತರವಾಗಿರುತ್ತೆ ಮತ್ತು 3 ದಿನವೂ ಕಾರ್ಯಕ್ರಮಗಳು ಇರುತ್ತೆ. ಹಾಗೆ ತಾಯಿ ಚಾಮುಂಡೇಶ್ವರಿಗಿಂತ ಎಲ್ಲ ಹೊಂದುತ್ತಿರುವಂಥ ಎಲ್ಲ ಈ ಸರ್ವರು ತಾಯಿ ಚಾಮುಂಡೇಶ್ವರಿಗೆ ಪಾತ್ರ ಆಗಲಿ ಅಂತ ಹೇಳ್ತಾ ನನ್ನ ಎರಡು ಮಾತು ತಾಯಿ ಚಾಮುಂಡೇಶ್ವರಿಗೆ ಕೈ ಮುಗಿತಾ ನಾನು ಒಂದು. ನಮ್ಮ ಹೆಸರು ಸಿದ್ದಮ್ಮ ಅಂತ, ಗಂಗಡಳ್ಳಿಗೆ ಬಂದಿದ್ದೀವಿ. ಈ ದೇವಸ್ಥಾನ ಶಕ್ತಿ ಅಪಾರವಾಗಿದೆ. ಯಾರೇ ಆರೋಗ್ಯದಲ್ಲಿ ಎಂಥ ಸಮಸ್ಯೆ ಇರಲಿ ತಾಯಿ ಹತ್ರ ಬಂದು ಬೇಡ್ಕೋಬೇಕು. ಎಂಥ ಕಷ್ಟ ಇದ್ದರೂ ಬೇಡ್ಕೋಬೇಕು. ಮದುವೆ ಆಗಿಲ್ಲ ಅಂದವ್ರಿಗೆ ಮದುವೆ ಮಾಡಿಸ್ಕೊಡೋ ಅಂಥ ತಾಯಿ ಮಾಡಿಸ್ಕೊಡ್ತಾಳೆ. ಹಣಕಾಸು ಬಂದಿಲ್ಲ ಅಂದವರು ಹಣಕಾಸನ್ನ ಅವಳ ಶಕ್ತಿ ಮೀರಿ ಮಾಡಿಸ್ಕೊಡ್ತಾಳೆ. ಯಾವುದೇ ಒಂದು ಜಗಳ ಕಾತುರ ಇದ್ರೂ ಅಮ್ಮ ಅದಕ್ಕೆ ಭಾಗಿಯಾಗಿ ನಾನು ಇದ್ದೀನಿ ಮಕ್ಕಳೇ ಅಂತ ಮಾಡಿಸ್ಕೊಡ್ತಾಳೆ. ತುಂಬ ಜನ ಭಕ್ತಾದಿಗಳು ಇಲ್ಲಿ ಬರ್ತಾ ಇದ್ದಾರೆ ಸ್ವಾಮಿ, ಅದ್ರಾಗೆ ನಾವು ಬಂದಿದ್ದೀವಿ. ಇಲ್ಲಿ ಹೆಚ್ಚಿನ ವಿಷಯ ಏನಂದರೆ ಎಲ್ಲದಕ್ಕೂ ಇವತ್ತು ಅಮ್ಮಂದು ಜನ್ಮದಿನ ಇರೋದ್ರಿಂದ, ಅವಳು ಅಮ್ಮನ ಬರ್ತಡೇ ಇರೋದ್ರಿಂದ ಭಕ್ತಾದಿಗಳೆಲ್ಲ ಸೇರಿದ್ದಾರೆ. ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಬೇಕು, ಹೆಚ್ಚಿನ ಶಕ್ತಿ ಜನ ಭಾಗವಹಿಸಬೇಕು. ಪ್ರತಿ ವರ್ಷ ಅವ್ರಿಗೆ ಆಯುಸ್ಸು ಆರೋಗ್ಯಗಳು ಕೊಡಬೇಕು. ಪ್ರತಿ ವರ್ಷ ಅಮ್ಮ ಕರೆಸ್ಕೋಬೇಕು. ಹೆಚ್ಚಿನ ಇದರಲ್ಲಿ ಇದು ಮಾಡಬೇಕು ಅಂತ ಕೇಳ್ಕೊತೀನಿ ಗುರುಗಳೇ. ಹೇಳಿ ಮೇಡಮ್, ಎಲ್ಲಿಂದ ಬಂದಿದ್ದೀರಾ? ಈ ಒಂದು ದೇವಸ್ಥಾನ ಏನು ಗೊತ್ತಾಗ್ತದೆ? ನಮ್ಮದು ಇದೇ ಲೇಔಟು. ನಾವು ಹೊಸ್ದಾಗಿ ಬಂದಿರೋದು. ಇಲ್ಲಿ 4 ವರ್ಷ ಆಯಿತು ಬಂದು. 4 ವರ್ಷದಿಂದ ನಾವು ಇಲ್ಲೇ ಇದ್ದೀವಿ. ನಮಗೆ ಇಲ್ಲಿ ಸುತ್ತಮುತ್ತ ಎಲ್ಲ ದೇವಸ್ಥಾನಗಳಿಗೂ ಹೋಗ್ತಾ ಇದ್ವಿ. ಹಿಂಗೆ ನಮ್ಮ ಮಗುಗೆ ಒಂದು ಸತಿ ಹುಷಾರಿಲ್ಲದೆ ಆಗಿ ಎಲ್ಲ ದೇವಸ್ಥಾನದಲ್ಲೂ ನಾವು ಅಂತರ ಕಟ್ಸಿದ್ವಿ. ಆದರೆ ನಮ್ಮ ಮಗು ಹುಷಾರೇ ಆಗಿಲ್ಲ, 1 ತಿಂಗಳಾದರೂ ಆಗಲೇ ಇಲ್ಲ. ಆಮೇಲೆ ಇಲ್ಲಿ ಬಂದು ಅಂತರ ಕಟ್ಸ್ಕೊಂಡು ಹೋಗಿದ್ದಕ್ಕೆ ಅವನು ತುಂಬ ಚೆನ್ನಾಗಿ ಆದ. ಅವತ್ತಿಂದ ನಾವು ಅವತ್ತಿಂದ ಇವತ್ತವರೆಗೂ ಅಮಾವಾಸ್ಯೆಗಾಗಲಿ ಪೌರ್ಣಮಿಗಾಗಲಿ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಕೊಂಡು ಮಗುಗೆ ಅಂತರ ಹಾಕ್ಸ್ಕೊಂಡು ಹೋಗ್ತೀವಿ. ತುಂಬ ಶಕ್ತಿ ಇದೆ. ಮತ್ತು ನಾನು ಕೆಲಸ ಇಲ್ಲದೆ 4 ವರ್ಷದಿಂದಲೂ ಮನೆಯಲ್ಲೇ ಇದ್ದೆ. ಈಗ 5 ವಾರದಿಂದ ನಾನು ಬಂದು ಇಲ್ಲಿ ದೇವಿನ ನೋಡಿ ನಿಂಬೆಹಣ್ಣು ದೀಪ ಹಚ್ಚಿ ಹೋಗ್ತಿದ್ದೆ. ನಾನು ನಿಂಬೆಹಣ್ಣು ದೀಪ ಹಚ್ಚಿ 2 ವಾರಕ್ಕೆ ನನಗೆ ಒಂದು ಒಳ್ಳೆ ಸ್ಕೂಲಲ್ಲಿ ಕೆಲಸ ಸಿಕ್ತು. ಇವಾಗ ಕೆಲಸಕ್ಕೆ ಹೋಗ್ತಾ ಇದ್ದೀನಿ.
ಹೀಗೆ ನಮ್ಮ ಫ್ಯಾಮಿಲಿದಕ್ಕೂ ಅಷ್ಟೇ ಎಲ್ಲದಕ್ಕೂ ನಮಗೆ ದೇವಿಯಲ್ಲಿ ತುಂಬ ಶಕ್ತಿ ಇರೋದ್ರಿಂದ ನಮಗೆ ತುಂಬ ನಂಬಿಕೆ ಬಂದಿದೆ ಇಲ್ಲಿ. ಇವತ್ತು ಚಾಮುಂಡೇಶ್ವರಿದು ಜನ್ಮದಿನ, ಆದರೆ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಿಲ್ಲ, ಇಲ್ಲೇ ಬಂದಿದ್ದೀವಿ. ಇಲ್ಲಿ ತುಂಬ ಸತ್ಯ ಇರೋದ್ರಿಂದ ದೇವಿ ಕೈ ಹಿಡ್ದೆ ಕಾಪಾಡ್ಕೊಂಡು ಹೋಗ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ನಮಗೆ. ನಂದಿನಿ ನಂದಿತ ಮೋದಿನಿ ವಿಶ್ವ ವಿನೋದಿನಿ ನಂದಿನು